ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಟನ್ನನ್ನು ಪ್ರೆಸ್ ಮಾಡಿ. ನಾ ಯಾವುದೇ ವಿಡಿಯೋ ಹಾಕಿದ್ರು ಮೊದಲು ಬಂದು ನಿಮಗೆ ತಲುಪುತ್ತೆ. ಇವಾಗ ಏನಂದರೆ ನಾನು ಒಂದು ಸ್ವಲ್ಪ ಆಚೆ ಕಡೆ ಹೋಗೋದಿದೆ, ಆಚೆ ಕಡೆ ಹೋಗಬೇಕು. ಆಚೆ ಕಡೆ ಹೋಗೋಕ್ಕಿಂತ ಮುಂಚೆ ರೆಡಿ ಆಗಬೇಕು. ಬನ್ನಿ ರೆಡಿ ಆಗೋಣ. ಬೇಗ ಫಾಸ್ಟಾಗಿ ರೆಡಿ ಆಗೋಣ. ನಾನು ಮೊದಲು ಯೂಸ್ ಮಾಡೋದು ಫೇಸಸ್ ಕನ್ನಡದ ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಟ್ರೋಕ್ ಕ್ರೀಮು, ನೀವು ಯೂಸ್ ಮಾಡಿ, ಚೆನ್ನಾಗಿದೆ. ಫೇಸ್ ಶೈನಿಂಗ್ ಬರುತ್ತೆ. ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನಾನು ಮೊನ್ನೆ ತರಿಸಿದ್ದು ಇದನ್ನು, ತುಂಬ ಚೆನ್ನಾಗಿದೆ. ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ನೋಡ್ತಿದ್ದೆ, ತುಂಬ ಚೆನ್ನಾಗಿದೆ ಅಂತ ಆ್ಯಡ್ಗಳಲ್ಲೆಲ್ಲ ತೋರಿಸ್ತಿದ್ರು. ನಾನು ತರಿಸೋಣ ಅಂತ ತರಿಸಿದೆ. ತುಂಬ ಚೆನ್ನಾಗಿದೆ, ಮುಖ ಅಂತೂ ಶೈನಿಂಗ್ ಬರುತ್ತೆ ಈ ಕ್ರೀಮ್ ಯೂಸ್ ಮಾಡಿದರೆ. ನೀವು ತರಿಸ್ಕೊಳ್ಳಿ. ಇದ್ರ ಮೇಲೆ ಮತ್ತೆ ಫೇಸಸ್ ಕೆನಡಾ ಅವ್ರದ್ದು ಸ್ಟ್ರೋಕ್ ಕ್ರೀಮ್ ಮತ್ತೆ ಅಪ್ಲೈ ಮಾಡ್ತೀನಿ. ಶೈನಿಂಗ್ ಚೆನ್ನಾಗಿ ಬರಬೇಕು ಅಂತ ಎರಡು ಸೇರಿ ಅಪ್ಲೈ ಮಾಡ್ತಿದ್ದೀನಿ. ಇವಾಗ ಬ್ಲೆಂಡರಿಂದ ಸ್ಕ್ರಬ್ ಮಾಡ್ಕೊಳ್ಳೋಣ. ಮಾಡ್ಬೋದು, ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ನೀವು ಬೈ ಮಾಡ್ಕೋಬೋದು. ಸ್ಕ್ರಬ್ಬರಿಂದ ಇದು ಮಾಡಿದ್ರು ಕೈಯೆಲ್ಲ ಮಾಡ್ಕೊಂಡಂಗೆ ಆಗಲ್ಲಲ್ವ ಫ್ರೆಂಡ್ಸ್. ಕೈಯಲ್ಲಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಫಿನಿಶಿಂಗ್ ಬರೋದು. ಇದ್ರ ಮೇಲೆ ಫೌಂಡೇಶನ್ ಪೌಡ್ರನ್ನ ಯೂಸ್ ಮಾಡ್ತೀನಿ, ಪಾಂಡ್ಸ್ ಪೌಡ್ರನ್ನ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಯೂಸ್ ಮಾಡೋದು ಇದೆ ಫ್ರೆಂಡ್ಸ್ ಪೌಡ್ರು. ಯಾವುದು ಫೇಸಸ್ ಕೆನಡಾ ಅವ್ರದ್ದೇ ಸಿಗುತ್ತೆ ಪೌಡ್ರು, ನಾನು ಅದನ್ನ ಯೂಸ್ ಮಾಡಲ್ಲ. ನಾನು ಇದನ್ನೇ ಯೂಸ್ ಮಾಡೋದು. ಇದೇ ನನ್ನ ಫೇಸಿಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ, ಮತ್ತು ನನ್ನ ಫೇಸಿಗೆ ಗ್ಲೋಯಿಂಗು ಕೊಡುತ್ತೆ. ನನಗೆ ಇದೇ ಇಷ್ಟ ಆಗುತ್ತೆ. ನಾನು ಬೇರೆ ಯಾವ ಪೌಡರು ಯೂಸ್ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಮುಖ ಎಲ್ಲ ಶೈನಿಂಗ್ ಬರ್ತಾಯಿದೆ, ಎಲ್ಲ ಬಂದಿದೆ ಅಲ್ವಾ. ನೀವು ತರಿಸ್ಕೊಳ್ಳಿ ಕ್ರೀಮ್ನ. ನೆಕ್ಸ್ಟು ಲಿಪ್ಸ್ಟಿಕ್ ಯೂಸ್ ಮಾಡೋಣ. ಲಿಪ್ಸ್ಟಿಕ್ ಯೂಸ್ ಮಾಡಾಯಿತು. ನೆಕ್ಸ್ಟು ಬೊಟ್ಟಿಟ್ಕೊಳ್ಳೋಣ. ಆಚೆ ಹೋಗೋದಿದೆ ಅಲ್ವಾ, ಅದಕ್ಕೆ ನಾರ್ಮಲ್ ಬೊಟ್ಟಿಟ್ಕೊಳ್ಳಲ್ಲ ನಾನು. ಇದು ಫ್ಯಾಷನ್ ಆಗಿರೋ ಬೊಟ್ಟಿಟ್ಕೊಳ್ತಿದ್ದೀನಿ. ಮತ್ತು ನೆಕ್ಸ್ಟು ಇಯರಿಂಗ್ ಹಾಕೊಳ್ಳೋಣ. ನಾನು ಇಷ್ಟೇ ಸಿಂಪಲಾಗಿ ರೆಡಿ ಆಗೋದು ಫ್ರೆಂಡ್ಸ್. ಹೇಗಿದೆ ನನ್ನ ಮೇಕಪ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಇವು ಮೊನ್ನೆ ತೊಗೊಂಬಂದಿರೋ ಇಯರಿಂಗ್ಸು ಚೆನ್ನಾಗಿದ್ದಾವಲ್ಲ, ಇವನ್ನೇ ಹಾಕ್ಕೊಳ್ಳೋಣ. ಈಗ ಈ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ನನ್ನ ಮೇಕಪ್ಪು. ಈಗ ರೆಡಿ ಆಗಾಯಿತು. ಈಗ ಆಚೆ ಹೋಗಬೇಕು, ಬಸ್ ಬರೋ ಟೈಮ್ ಆಯಿತು. ಬಸ್ಸಲ್ಲಿ ಹೋಗ್ತಿದ್ದೀನಿ, ಬನ್ನಿ. ಕೈಗೆ ವಾಚ್ ಹಾಕೊಳ್ಳೋಣ. ನೋಡಿ ಗಾಯ್ಸ್, ರೆಡಿ ಆಯಿತು. ಇವಾಗ ಬಸ್ಸಲ್ಲಿ ಹೊರಡೋಣ.
ಬಸ್ ಬರೋ ಟೈಮ್ ಆಯಿತು, ಹೋಗ್ಬೇಡಣ ಬನ್ನಿ. ಗೈಸ್ ಹೇಗೆ ಕಾಣ್ತಿದ್ದೀನಿ? ಚೆನ್ನಾಗಿ ಕಾಣ್ತಿದ್ದೀನಾ? ನನ್ನ ಔಟ್ಫಿಟ್ ಚೆನ್ನಾಗಿದೆಯಾ? ತೋರಿಸ್ತೀನಿ ರೀ ಫ್ರೆಂಡ್ಸ್. ನನ್ನ ಔಟ್ಫಿಟ್ ನೋಡಿ, ಚೆನ್ನಾಗಿದೆಯಾ? ಬನ್ನಿ ಫ್ರೆಂಡ್ಸ್, ಆಚೆ ಹೋಗೋದಿದೆ, ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ನೆಕ್ಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ ಫ್ರೆಂಡ್ಸ್, ಬನ್ನಿ ಹೋಗೋಣ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದು ಅಂಗಡೀಲಿ ಒಂದು ಸ್ವಲ್ಪ ಐಟಮ್ಸ್ ತೊಗೊಳೋದಿತ್ತು. ಅಂಗಡೀಲಿ ಐಟಮ್ಸ್ ತೊಗೊಂಡು ಬಸ್ ಸ್ಟ್ಯಾಂಡಲ್ಲಿ ಬಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿದೆ ಪೇಟೆ. ನಾವೇನೇ ತೊಗೊಳೋದಾದರೂ ಇಲ್ಲಿಗೆ ಬರೋದು. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡಿಕೊಂಡು ಕೈ ಮುಕ್ಕೊಂಡು ಬಂದೆ. ಚೆನ್ನಾಗಿದೆ ದೇವಸ್ಥಾನ, ಶನಿ ದೇವ್ರ ದೇವಸ್ಥಾನ ಇದು. ಮತ್ತು ಫ್ರೆಂಡ್ಸ್ ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ವೆಹಿಕಲ್ಸ್ ಎಲ್ಲ ಸೌಂಡ್ ಕೇಳಿಸ್ತಿದೆ, ಆಚೆ ಇದ್ದೀನಲ್ವ ಅದಕ್ಕೋಸ್ಕರ ಯಾರು ತಪ್ಪು ತಿಳ್ಕೊಬೇಡಿ. ನೋಡಿ ದೇವರು ಕೈ ಮುಕ್ಕೊಳ್ಳಿ ಅಲ್ಲಿಂದ್ರಾನೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಶನಿ ದೇವ್ರದ್ದು. ನಾನು ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಬಂದೆ. ಒಂಥರ ಒಳಗಡೆ ಹೋಗ್ತಾ ಇದ್ದೀನಿ. ಹಾಂ ನೋಡಿ, ಇದೇ ಶನಿ ದೇವರು. ಎಲ್ಲರೂ ಬೈತಾರಲ್ಲ ಫ್ರೆಂಡ್ಸ್, ದೊಡ್ಡವರು ಏನಾದರೂ ತಪ್ಪು ಮಾಡಿದಾಗ ಶನಿ ಕಾಡ್ದಂಗೆ ಕಾಡ್ತೀಯ ಅಂತಂದು. ಶನಿ ಅಂತ ಯಾಕಂತಾರೆ ಅಂದರೆ, ಶನಿ ದೇವರು ಯಾವ್ದಾದ್ರು ಗ್ರಹದಲ್ಲಿ ಬಂದರೆ ತುಂಬ ಕಾಡ್ತಾನಂತೆ, ಅದಕ್ಕೋಸ್ಕರ ಹಾಗಂತಾರೆ ಹಿರಿಯರು. ನೋಡಿ ಅವನ ವಾಹನ ಕಾಗೆ. ಮತ್ತು ಒಳಗೆ ಹೋಗಿ ಎಲ್ಲ ದರ್ಶನ ತೊಗೊಂಡು ಎಲ್ಲ ಆದಮೇಲೆ ನಾವು ಮನೆಗೆ ಹೋದೆ. ಹೇಗಿತ್ತು ಲಾಗ್ ಅಂತ ತಿಳಿಸೋದು ಮರಿಬೇಡಿ. ನಾನು ಹಾಸ್ಪಿಟ್ಲಿಗೆ ಯಾಕೆ ಹೋಗಿದ್ದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮ್ಮಲ್ಲ. ಯಾಕೆಂದರೆ ತಲೆಯಲ್ಲಿ ತುಂಬ ಹೇನುಗಳಾಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳೋಣ ಅಂತಂದು ಹಾಸ್ಪಿಟ್ಲಿಗೆ ಬಂದಿದ್ದೆ. ತಲೆಯಲ್ಲೆಲ್ಲ ಕೆರೆದು ಗಾಯಗಳಾಗಿದ್ದಾವೆ, ಅದಕ್ಕೋಸ್ಕರ ನಾಳೆ ಸೆಪ್ಟಿಕ್ ಆದರೆ ಡೇಂಜರ್ ಅಂತ ಬಂದಿದ್ದೆ. ಓಕೆ ಫ್ರೆಂಡ್ಸ್, ಬಾಯ್.